ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಅತೃಪ್ತರ ಸುತ್ತ ಡಿಕೆಶಿ 7 ಸುತ್ತಿನ ಕೋಟೆ. ಟ್ರಬಲ್ ಶೂಟರ್ ಎಂಟ್ರಿಗೆ ಅತೃಪ್ತರಲ್ಲಿ ನಡುಕ. ಡಿಕೆ ಸಂಗ್ರಾಮ 7 ಗಂಟೆ ಹೈ ಡ್ರಾಮಾ. ಮಳೆ ಚಳಿ ಎನ್ನದೆ ಬೀದಿಲಿ ನಿಂತು ಶಾಸಕರನ್ನ ಭೇಟಿಯಾಗೋಕೆ ಕಾದ ಟ್ರಬಲ್ ಶೂಟರ್ಗೆ ಫೈನಲಿ ಸಿಕ್ಕಿದ್ದೇನು? ಹೇಗಿತ್ತು ಡಿಕೆ ಮುಂಬೈ ಡ್ರಾಮಾ? ಆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಂಬೈಗೆ ಕಾಲಿಟ್ಟ ಟ್ರಬಲ್ ಶೂಟರ್ ಆಫೀಸರ್, ಸೀನಿಯರ್ IPS ಆಫೀಸರ್ who is the DCP here. Let he also accompany me. Allow me to go to my room. I have already booked a room in my friend. I can stay there. We have blocked here on behalf of us. ಹೋಟೆಲ್ ಮುಂದೆ ಕರ್ನಾಟಕ ಹೈ ಡ್ರಾಮಾ. ಅಚಲ ನಿರ್ಧಾರ. ನನ್ನ ಸ್ನೇಹಿತರು ನಾವು ಅವ್ರಿಗೋಸ್ಕರ ಪ್ರಾಣ ಕೊಟ್ಟಿರೋರು, ಅವರು ನಮಗೆ ಪ್ರಾಣ ಕೊಟ್ಟಿದ್ದಾರೆ. ನಾವೆಲ್ಲ ಇಷ್ಟು ಬೆಳಿಬೇಕಾದ್ರೆ ಅವರೆಲ್ಲ ಕಾರಣ. ಇವತ್ತು ಮಂತ್ರಿ ಆಗಿರ್ಬೇಕಾದ್ರೆ ಅವರೆಲ್ಲ ಕಾರಣ ಅಂತ. ಈ ಮಂತ್ರಿನ ಅವ್ರಿಗೆ ಬೇಕಾದ್ರೆ ತ್ಯಾಗ ಮಾಡಕ್ ರೆಡಿ ಇದ್ದೀವಿ. ಆ ಬಿಜೆಪಿ ಅವ್ರಿಗೆ ತ್ಯಾಗ ಮಾಡಕ್ ನಾವು ತಯಾರಿಲ್ಲ. ಡಿಕೆಶಿ ಭೇಟಿಗೆ ರೆಬೆಲ್ಸ್ ಅಂದ್ರು ನೋ. ಡಿಕೆ ಶಿವಕುಮಾರ್ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಮಾಡೋದಿಲ್ಲ. ನಾವು ಕೊನೆಯ ನಿರ್ಣಯ ತಗೊಂಡೇವೆ. ಎಲ್ಲ ಕಳೆದ 1 ವರ್ಷದಿಂದ ನಾನು ಇದನ್ನ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ತಂದಿದ್ದೇವೆ. ಹೊಳ್ಳೆ ಹೋಗೋ ಪ್ರಶ್ನೆ ಇಲ್ಲ, ರಾಜ್ಯ ಹಿಂತ ಪ್ರಶ್ನೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಭೇಟಿ ಆಗಲ್ಲ. ನಮ್ಗೆ ಯಾವ ಬಿಜೆಪಿ ತಂದಿಲ್ಲ, ನಾವು ಸ್ವಂತ ನಮ್ ಖರ್ಚು ತಂದಿದ್ದೇವೆ. ಅದೇ ರಾಜಕಾರಣದಲ್ಲಿ ಒಂದು ಹೆಜ್ಜೆ ನಾವು ಸರಿನೋ ತಪ್ಪೋ ಮುಂದೆ ಇಟ್ಟಿದ್ದೇವೆ. ಅವರು ಬರೋದು ಬೇಡ ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ನಿನ್ನೆ ರಾತ್ರಿ ನಾವು ಕೂಡ ಮಾಧ್ಯಮಕ್ಕೆ ಹೇಳಿದ್ದೇವೆ. ಯಾರನ್ನು ಕೂಡ ನಾವು ರಾಜಕೀಯಕ್ಕೋಸ್ಕರ ನಾವು ಭೇಟಿ ಮಾಡೋದಿಲ್ಲ ಅಂತ ಹೇಳಿ. ನಂತರ ಮೊದಲನೇ ಬಾರಿಗೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ವಸ್ತುಸ್ಥಿತಿ ಏನಿದೆ ಅದನ್ನ ಅವರಿಗೆ ಹೇಳ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತೇವೆ. ನಮ್ಮ ಶಾಸಕರನ್ನ ಭೇಟಿಯಾಗಿ ಅವ್ರನ್ನ ಕರ್ಕೊಂಡ್ಬರ್ತೀವಿ ಅನ್ನೋ ಮಾತು ಇದೆಲ್ಲ ಮುಗಿದಾದೆ. ನಾವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ, ಹಾಗಾಗಿ ಏನಿರಬೇಕು ಭೇಟಿ ಇದೆಲ್ಲ ಮುಗಿದ ಮೇಲೆ ಬೇಕಾದ್ರೆ ನಾವೇ ಅವ್ರ ಮನೆಗೆ ಹೋಗ್ತೀವಿ. ಹೋಟೆಲ್ ಮುಂದೆ ರಚ್ಚ ಹಿಡಿದ ಕನಕಪುರ ಬಂಡೆ. ನನ್ನ ನಡೆ ಅವ್ರನ್ನ ಮೀಟ್ ಮಾಡಲೇಬೇಕು, ಅವ್ರ ಹತ್ರ ಮಾತಾಡಲೇಬೇಕು. ನಾನು ಮತ್ತೆ ಮಾತಾಡ್ತೀನಿ. ಮುಂಬೈನಲ್ಲಿ ಕರ್ನಾಟಕ ಭರ್ಜರಿ ಪ್ರದರ್ಶನ. ಎಸ್ ನೋಡಿ, ರೆಬೆಲ್ಸ್ ದೋಸ್ತಿ ಸರ್ಕಾರಕ್ಕೆ ಹೊಡೆದ ತಂಡ ಅದೇಗೆ ಕನಕಪುರದ ಬಂಡೆಯನ್ನ ಬೀದಿಗೆ ತಂದು ನಿಲ್ಲಿಸಿದೆ ಅಂತ. ಹೌದು, ದೋಸ್ತಿ ಸರ್ಕಾರದ ಹೈಡ್ರಾಮಾಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರಕ್ಕೆ ಚಳ್ಳೆಹಣ್ಣು ತಿನ್ನಿಸಿ ಮುಂಬೈನಲ್ಲಿ ಕೂತ ರೆಬೆಲ್ ಶಾಸಕರನ್ನ ಎಳ್ಕೊಂಡು ಬರೋಕೆ ಕನಕಪುರ ಬಂಡೆ ಮುಂಬೈಗೆ ಹಾರಿದ್ರು. ಆದ್ರೆ ಹೀಗೆ ಹೋದ ಡಿಕೆಶಿಗೆ ಹೋಟೆಲ್ ರಿಸೆಪ್ಷನ್ ಇಷ್ಟುವರೆಗೂ ಎಂಟ್ರಿ ಸಿಕ್ಕಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಮುಂಬೈಗೆ ರೀಚ್ ಆದ ಡಿಕೆಶಿಗೆ ಬೀದಿಯಲ್ಲೇ ತಿಂಡಿ, ಬೀದಿಯಲ್ಲೇ ಮಂಗಳಾರತಿ ಆಗಿದೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಬೆಳಿಗ್ಗೆ 8 ಗಂಟೆಯಿಂದಲೇ ಮುಂಬೈನಲ್ಲಿ ಮಳೆ ಚಳಿ ಅಂತ ನೋಡದೆ ಬೀದಿಯಲ್ಲೇ ರೆಬೆಲ್ಗಳಿಗಾಗಿ ಕಾದು ಕೂತಿದ್ರು. ಎಸ್, ಡಿಕೆಶಿ ಈಗ ಒನ್ಸ್ ಅಗೈನ್ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳೋಕೆ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಸಕ್ಸಸ್ ಅಂಡ್ ಫೇಲಿಯರ್ ಮೇಲೆ ಈಗ ಸಮ್ಮಿಶ್ರ ಸರ್ಕಾರದ ಭವಿಷ್ಯ ನಿಂತಿದೆ. ಈ ಸರ್ಕಾರವನ್ನು ರಚನೆ ಮಾಡಿದ್ದ ದಿನದಿಂದ ಹಿಡಿದು ಬಿಜೆಪಿ 5 ಆಪರೇಷನ್ ಫೇಲ್ ಮಾಡುವ ತನಕ ಹಂತದಲ್ಲೂ ಹೆಬ್ಬಂಡೆಯಂತೆ ನಿಂತಿದ್ದ ಡಿಕೆಶಿ ಈಗ ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ರಾಜೀನಾಮೆ ಕೊಟ್ಟ 14 ಶಾಸಕರನ್ನ ಮತ್ತೆ ಕರೆತರೋಕೆ ಟೊಂಕ ಕಟ್ಟಿದ್ದಾರೆ. ಮುಂಬೈನಲ್ಲಿ ಕೂತ 10 ಶಾಸಕರನ್ನ ಕರ್ಕೊಂಡು ಬಂದೇ ಬರ್ತೀನಿ ಅನ್ನೋ ಶಪಥ ತೊಟ್ಟು ಮುಂಬೈಗೆ ಹಾರಿನು ಬಿಟ್ಟರು. ಹಾಗಾದ್ರೆ ಕನಕಪುರ ಬಂಡೆ ಮುಂಬೈಗೆ ಕಾಲಿಟ್ಟ ಮೇಲೆ ಏನೇನಾಯ್ತು? ರೆಬೆಲ್ಗಳು ಗುರ್ರಂದಿದ್ಯಾಕೆ? ಡಿಕೆಶಿ ಎಂಟ್ರಿಗೆ ಏನಂದ್ರು ಅತೃಪ್ತ ಶಾಸಕರು? ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ದಿನಾಂಕ 10ರ ರಾತ್ರಿ 1 ಗಂಟೆಯಿಂದ ಚಾಲುವಾದ ಮುಂಬೈ ಹೈಡ್ರಾಮಾ ಮುಂದೆ ಡಿಕೆಶಿ ಎಂಟ್ರಿಯೊಂದಿಗೆ ಹೇಗೆಲ್ಲ ಹೊತ್ತಿ ಉರಿತು ಅಂತ ಡೀಟೇಲ್ ಆಗಿ ಹೇಳ್ತೀವಿ, ಕೇಳಿ. ರಾತ್ರಿ 1 ಗಂಟೆ ಮುಂಬೈಗೆ ಹಾರಿದ ಅಶೋಕ್ ಬೋಪಯ್ಯ. ಮುಂಬೈ ಮಹಾ ಹೈಡ್ರಾಮಾಕ್ಕೆ ಡಿಕೆಶಿ ಎಂಟ್ರಿ ಆಗೋಕೆ ಕಾರಣ ಏನು ಈಗ ಹೇಳ್ತೀವಿ, ಕೇಳಿ. ಮುಂಬೈನ ರೆನೈಸಾನ್ಸ್ ಹೋಟೆಲ್ನಲ್ಲಿರೋ ಅತೃಪ್ತರು ಎಲ್ಲಿ ಕಾಂಗ್ರೆಸ್ ಆಹ್ವಾನಕ್ಕೆ ಬಗ್ಗಿ ಮತ್ತೆ ಹೋಗ್ತಾರೋ ಅಂತ ಬಿಜೆಪಿಗೆ ಪುಕ ಶುರುವಾಗಿತ್ತು. ಹಾಗಾಗಿ ರಾತ್ರೋರಾತ್ರಿ 1 ಗಂಟೆಗೆ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಹಾಗೂ ಕೆಜಿ ಬೋಪಯ್ಯ ಮುಂಬೈಗೆ ಹಾರಿದ್ರು. ಅಲ್ಲಿ ಅತೃಪ್ತರ ಜೊತೆ ಮಾತಾಡಿ ಯಾವುದೇ ಕಾರಣಕ್ಕೂ ಕೈ ಕೊಡಬೇಡಿ ಅಂತ ಮನವೊಲಿಸಿ ಬಂದಿದ್ರು. ಇದು ಗೊತ್ತಾಗಿದ್ದೇ ತಡ ಬೆಳ್ಳಂಬೆಳಿಗ್ಗೆ ಡಿಕೆಶಿನು ಮುಂಬೈ ಫ್ಲೈಟ್ ಏರೇ ಬಿಟ್ರು. ಸಮಯ ಬೆಳಿಗ್ಗೆ 8 ಗಂಟೆ 3 ನಿಮಿಷ. ಮುಂಬೈಗೆ ಇಳಿದ ಟ್ರಬಲ್ ಶೂಟರ್ ಡಿಕೆಶಿ ಮುಂಬೈ ಮಹಾ ಹೈಡ್ರಾಮಾಕ್ಕೆ ಎಂಟ್ರಿ ಆಗೋಕೆ ಸಜ್ಜಾಗಿ ಬೆಳಿಗ್ಗೆ 6 ಗಂಟೆ 15 ನಿಮಿಷಕ್ಕೆ ಫ್ಲೈಟ್ ಹತ್ತುತ್ತಾರೆ. ಮುಂಬೈಗೆ 8 ಗಂಟೆಗೆ ರೀಚ್ ಆಗ್ತಾರೆ. ಅಲ್ಲಿಂದ ನೇರವಾಗಿ ಹೋಗಿದ್ದೇ ಅತೃಪ್ತರಿದ್ದ ರೆನೈಸಾನ್ಸ್ ಹೋಟೆಲ್ಗೆ. ನೋಡಿ, ಸಮಯ ಬೆಳಿಗ್ಗೆ 8:34.
ರೆನೈಸಾನ್ಸ್ ಹೋಟೆಲ್ ಮುಂದೆ ಬಿಜೆಪಿ ಪ್ರತಿಭಟನೆ. ಡಿಕೆಶಿ ಯಾವಾಗ ಮುಂಬೈನ ರೆನೈಸಾನ್ಸ್ ಹೋಟೆಲ್ ಎದುರು ಎಂಟ್ರಿ ಆದ್ರೂ ಅದೇ ಟೈಮ್ಗೆ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಡಿಕೆಶಿ ಹೋಟೆಲ್ ಮುಂಭಾಗಕ್ಕೆ ಬಂದ ಕೇವಲ 30 ನಿಮಿಷದಲ್ಲಿ ಬಿಜೆಪಿ ಪ್ರೊಟೆಸ್ಟ್ಗೆ ಕೂತ್ಕೊಂಡ್ಬಿಡ್ತು. ಎಸ್, ಡಿಕೆಶಿ ಗೇಟ್ ಹತ್ರ ಹೋಗ್ತಿದ್ದಂತೆ ಕಮಲ ಕಲಿಗಳ ಗೋ ಬ್ಯಾಕ್ ಪ್ರೊಟೆಸ್ಟ್ ಜೋರಾಯ್ತು. ಹೋಟೆಲ್ ಮುಂದೆ ಪೊಲೀಸರು ಜಮಾಯಿಸಿದ್ರು. ಒಂದ್ ಕಡೆ ಗೋ ಬ್ಯಾಕ್ ಡಿಕೆಶಿ ಪ್ರೊಟೆಸ್ಟ್, ಮತ್ತೊಂದ್ ಕಡೆ ಕೂಲ್ ಡಿಕೆಶಿ ರಚ್ಚ ಹಿಡಿದ ಮಗುವಿನಂತೆ ರೆಬೆಲ್ಗಳಿಗಾಗಿ ಕಾಯ್ತಾ ನಿಂತಿದ್ದು. ಅಕ್ಷರಶಃ ಮುಂಬೈನ ಹೋಟೆಲ್ ಮುಂದೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಯ್ತು. ಸಮಯ ಬೆಳಿಗ್ಗೆ 8:58. ಡಿಕೆಶಿಗೆ ನೋ ಎಂಟ್ರಿ ಅಂದ ಮುಂಬೈ ಪೊಲೀಸರು ಬಿಡಲ್ಲ, ಡಿಕೆಶಿ ವಾಪಸ್ ಆಗಲ್ಲ. ಎಸ್, ಅತೃಪ್ತರಿದ್ದ ಹೋಟೆಲ್ ಮುಂದೆ ನಡೆದ ನಾಟಕ ಇದು. ಡಿಕೆ ಶಿವಕುಮಾರ್ ಎಂಟ್ರಿ ಆಗೋಕೆ ಪೊಲೀಸರು ಬಿಡ್ಲೇ ಇಲ್ಲ. ರೂಮ್ ಬುಕ್ ಮಾಡಿದ್ದೀನಿ ಅಂತ ಡಿಕೆಶಿ ಚೀಟಿ ತೋರಿಸಿದ್ರು, ಗೇಟ್ ಮುಂದೆ ನಿಂತ ಪೊಲೀಸರು ಅಲ್ಲಾಡ್ಲಿಲ್ಲ. ಹೀಗಾಗಿ ಕೆಲಕಾಲ ಪೊಲೀಸರು ಹಾಗೂ ಡಿಕೆಶಿ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಸೀನಿಯರ್ IPS ಆಫೀಸರ್ who is the DCP here, let he also accompany me. Allow me to go to my room. I already booked a room in my friend. I can stay there. We are blocked here on behalf of us. ಎಸ್, ರೂಮ್ ಬುಕ್ ಮಾಡಿದ್ದೀನಿ, ಆದ್ರೆ ಬಿಡ್ತಿಲ್ಲ ಅಂತ ತಾಯಿ ಮುಂದೆ ಮಗು ರಚ್ಚೆ ಹಿಡಿಯುವಂತೆ ಮುಂಬೈನಲ್ಲಿ ಡಿಕೆಶಿ ರೆಬೆಲ್ ಶಾಸಕರಿರೋ ರೆನೈಸಾನ್ಸ್ ಹೋಟೆಲ್ಗೆ ನುಗ್ಗೋಕೆ ಇನ್ನಿಲ್ಲದ ಶ್ರಮ ಪಟ್ಟಿದ್ದಾರೆ. ಆದ್ರೆ ಪೊಲೀಸ್ ಸರ್ಪಗಾವಲು ಕನಕಪುರ ಬಂಡೆಯನ್ನ ಮೀರಿ ಗಟ್ಟಿಯಾಗಿಯೇ ನಿಂತಿದೆ. ಪೊಲೀಸರು ಬಿಡಲ್ಲ, ಡಿಕೆಶಿ ವಾಪಸ್ ಆಗಲ್ಲ. ಎಸ್, ಮುಂಬೈನ ಆ ಹೋಟೆಲ್ ಮುಂದೆ ಕಂಡ ಚಿತ್ರಣವೇ ಇದು ನೋಡಿ. ಕರ್ನಾಟಕದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಡಿಕೆಶಿ ಅತೃಪ್ತರನ್ನ ಭೇಟಿಯಾಗೋಕೆ ಮಳೆ ಚಳಿ ಅನ್ನದೆ ಹೇಗೆ ಕಾರಿಗೊರ್ಗಿ ಹೇಗೆ ನಿಂತಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ನೋಡಿಬಿಡಿ. They can't go, I will not leave them. They also can't leave me. Sir, the Chief Minister Fernandez is my friend. Anyone can come to a hotel. I have a room here. I have booked a room here. I have a card here. My room is there. My friend is staying here. My friends are staying here. They are my brothers. We are live together. ಎಷ್ಟೊಂದು ಕೂಲಾಗಿ ಡಿಕೆಶಿ ಹೋಟೆಲ್ ಮುಂದೆ ನಿಂತಿದ್ದಾರೆ ನೋಡಿ. ಅರ್ಚಾಡ್ಲಿಲ್ಲ, ಕೂಗಾಡ್ಲಿಲ್ಲ. ಮೊನ್ನೆ ಸ್ಪೀಕರ್ ಕಚೇರಿಗೆ ನುಗ್ಗಿ ರಾಜೀನಾಮೆ ಪತ್ರವನ್ನ ಹರಿದು ಹಾಕಿ ಚಾನೆಲ್ಗಳ ಲೋಗೋವನ್ನ ತಳ್ಳಿ ನುಗ್ಗಿದ ಡಿಕೆಶಿ ಇವರೇನಾ? ಎಸ್, ಅಂತಹದ್ದೊಂದು ಅನುಮಾನ ಬರುತ್ತೆ. ಅದು ಹಾಗಿರ್ಲಿ, ಹೋಟೆಲ್ಗೆ ಎಂಟ್ರಿ ಆಗೋಕೆ ಹೋದ ಡಿಕೆಶಿ ಹೇಳಿದ್ದೇನು, ಯಾಕೆ ಬಂದ್ರಂತೆ, ಯಾರು ಕರೆದ್ರಂತೆ, ಅದನ್ನ ಅವರೇ ಹೇಳ್ತಾರೆ ಕೇಳಿ. My room is there. My friend is staying here. My friends are staying here. They are my brothers. We are live together. There may be a small problem between the family. We have to negotiate in the family. We can't go for a divorce immediately. ನನ್ನ ಅಚಲ ನಿರ್ಧಾರ, ನನ್ನ ಸ್ನೇಹಿತರು, ನಾವು ಅವ್ರಿಗೋಸ್ಕರ ಪ್ರಾಣ ಕೊಟ್ಟಿರೋರು, ಅವರು ನಮಗೆ ಪ್ರಾಣ ಕೊಟ್ಟಿದ್ದಾರೆ. ನಾವೆಲ್ಲ ಇಷ್ಟು ಬೆಳಿಬೇಕಾದ್ರೆ ಅವರೆಲ್ಲ ಕಾರಣ. ಇವತ್ತು ಮಂತ್ರಿಯಾಗಿರ್ಬೇಕಾದ್ರೆ ಅವರೆಲ್ಲ ಕಾರಣ ಅಂತ. ಈ ಮಂತ್ರಿನ ಅವ್ರಿಗೆ ಬೇಕಾದ್ರೆ ತ್ಯಾಗ ಮಾಡಕ್ ರೆಡಿ ಇದ್ದೀವಿ. ಆ ಬಿಜೆಪಿ ಅವ್ರಿಗೆ ತ್ಯಾಗ ಮಾಡಕ್ ನಾವು ತಯಾರಿಲ್ಲ. ನನ್ನ ಫ್ರೆಂಡ್ ಟ್ರೂ ಫ್ರೆಂಡ್ ಇದ್ರೆ ಇಲ್ಲಿ ಬಂದು ಭೇಟಿ ಮಾಡಬೇಕು, ಒಳಗಡೆ ಮಾತಾಡಬೇಕು. ಅವ್ರದ್ದೇನೇ ಅಭಿಪ್ರಾಯ ಇರಲಿ, ತಪ್ಪಿಲ್ಲ. ಡಿಕೆಶಿ ಭೇಟಿಗೆ ನಿರಾಕರಿಸಿದ ರೆಬೆಲ್ಸ್. ಹೋಟೆಲ್ ಒಳಗಿನಿಂದ ಅತೃಪ್ತರ ಗುಟರು. ನಾವು ಡಿಕೆ ಶಿವಕುಮಾರ್ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಮಾಡೋದಲ್ಲ. ನಾವು ಕೊನೆಯ ನಿರ್ಣಯ ತಗೊಂಡಿವೆ. ಎಲ್ಲ ಕಳೆದ 1 ವರ್ಷದಿಂದ ನಾನು ಇದನ್ನ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ತಂದಿದ್ದೇವೆ. ಹೊಳ್ಳಿ ಹೋಗೋ ಪ್ರಶ್ನೆ ಅಲ್ಲ, ರಾಜನ ಹಿಂದೆ ಹೋಗೋ ಪ್ರಶ್ನೆ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಭೇಟಿ ಆಗಲ್ಲ. ನಮ್ಗೆ ಯಾವ ಬಿಜೆಪಿ ತಂದಿಲ್ಲ, ನಾವು ಸ್ವಂತ ನಮ್ಮ ಖರ್ಚು ತಂದಿದ್ದೇವೆ. ಯಾರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿಗೆ ಬರೋರಿದ್ದೇವೆ, ಅವಾಗ ಬೆಂಗಳೂರಿನಲ್ಲಿ ಅವರು ಏನು ಬೇಕಾದರೂ ಚರ್ಚೆ ಮಾಡಲಿ. ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಅನೇಕ ಶಾಸಕರು ಯಾರು ಬರ್ತಾ ಇದ್ದಾರೆ. ನಮ್ಮ ಶಾಸಕರನ್ನ ಭೇಟಿಯಾಗಿ ಅವ್ರನ್ನ ನಾವು ಕರ್ಕೊಂಬತ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಇದೆಲ್ಲ ಮುಗಿದ ಅಧ್ಯಾಯ. ಈಗ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ವಿ. ಹಾಗಾಗಿ ಏನೇ ಇದ್ರೂ ಕೂಡ ಭೇಟಿ ನಮ್ಮ ಇದೆಲ್ಲ ಮುಗಿದ ಮೇಲೆ ಬೇಕಾದ್ರೆ ನಾವೇ ಅವ್ರ ಮನೆಗೆ ಹೋಗ್ತೀವಿ. We are going to hotel inside, but police this type of not correct as a rule. MLAs not complained. Only BJP leaders coming to yesterday. This work because of advocate and MLA also Bopaya. This 2 leaders coming to hotel, name and writing all are BJP leaders in complaint to
police commissioner. ಕಾಫಿ ಕುಡಿಯೋಕೆ ಬಂದಿದ್ದೇವೆ, ಬರಬಾರ್ದ ಅನ್ನೋದು GT ದೇವೇಗೌಡರ ಪ್ರಶ್ನೆ. ಇನ್ನು ಶಿವಲಿಂಗೇಗೌಡರು ಮಾತಾಡಿದ್ದಾರೆ ಕೇಳಿ. Friendly, I will come to meet the MLS. My friend MLS is a BJP government. Yesterday, our Ashok, BJP leader, and Bhupaya ex has come and meet. All arranged. ಹೀಗೆ ಮುಂಬೈ ಹೋಟೆಲ್ ಮುಂದೆ ನಿಂತ ತ್ರಿಮೂರ್ತಿಗಳು ಬೆಳಿಗ್ಗೆ 8 ಗಂಟೆಯಿಂದ ಜಗ್ಗದೆ ಬಗ್ಗದೆ ಅಲ್ಲೇ ನಿಂತಿದ್ರು. ಒಂದ್ ಕಡೆ ಬಿಜೆಪಿಗರ ಗೋ ಬ್ಯಾಕ್ DKಶಿ ಕೂಗು, ಮತ್ತೊಂದ್ ಕಡೆ ರಚ್ಚ ಹಿಡಿದ ಮಗುವಿನಂತೆ ಹೋಟೆಲ್ ಮುಂದೆ ನಿಂತ DKಶಿ. ಇದನ್ನ ನೋಡಿದಾಗ ಒಂದು ಮಾತಂತೂ ಖಂಡಿತ ನೆನಪಿಗೆ ಬರುತ್ತೆ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ. ಎಸ್, ಆ ಮಾತು ನಿಜ. ಈ ಎಲ್ಲ ಆಪರೇಷನ್ ಠುಸ್ ಮಾಡಿ DKಶಿ ಸಕ್ಸಸ್ ಆದ್ರೆ ಕರ್ನಾಟಕ ಕಾಂಗ್ರೆಸ್ಗೆ DKನೇ ಬಾಸ್ ಅನ್ನೋದ್ರಲ್ಲಿ ಸಂಶಯವೇ ಬೇಡ. ಅದಕ್ಕೆ ನೋಡಿ ಇಷ್ಟೊಂದು ಸುಳ್ಳು, ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಸಂಯಮ. ಸಮಯ 10 ಗಂಟೆ 11 ನಿಮಿಷ. DKಶಿ ಮಾಡಿದ್ದ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ ಹೋಟೆಲ್. DKಶಿ ಮತ್ತೊಮ್ಮೆ ಎಲ್ಲರಿಗೂ ಹೋಟೆಲ್ ಬುಕ್ ಮಾಡಿದ ಚೀಟಿ ತೋರಿಸ್ತಾರೆ. ಆದ್ರೆ ಪೊಲೀಸರು ಮಾತ್ರ DKಶಿ ಯಾವುದೇ ನಾಟಕ ಮಾಡಿದ್ರೂ ಎಂಟ್ರಿ ಆಗೋಕೆ ಬಿಡಲ್ಲ. ಸರಿಯಾಗಿ ಬೆಳಿಗ್ಗೆ 10 ಗಂಟೆ 11 ನಿಮಿಷಕ್ಕೆ DKಶಿ ಬುಕ್ಕಿಂಗ್ ಅನ್ನ ಹೋಟೆಲ್ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಚಳ್ಳೆ ಹಣ್ಣು ತಿನ್ನಿಸ್ತು. ಬೆಳಿಗ್ಗೆ 11 ಗಂಟೆ ಬೀದಿಯಲ್ಲಿ ಕಾರಿಗೆ ಒರಗಿಕೊಂಡೇ ತಿಂಡಿ ತಿಂದ ಬಂಡೆ. ಹೋಟೆಲ್ ಹೊರಗಡೆ ಕಾರ್ಗೆ ಒರಗಿಕೊಂಡೇ ತಿಂಡಿ ತಿಂತಾರೆ DKಶಿ. DKಶಿಗೆ GT ದೇವೇಗೌಡ ಸೇರಿದಂತೆ ಜೊತೆಗಿದ್ದವರು ಸಾಥ್ ಕೊಡ್ತಾರೆ. ಬೆಳಿಗ್ಗೆ 11:30 ಅತೃಪ್ತರನ್ನ ಭೇಟಿಯಾಗದೆ ಕದಲಲ್ಲ ಎಂದ DKಶಿ. ಬೀದಿಯಲ್ಲೇ ತಿಂಡಿ ತಿಂದ DKಶಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲೋದಿಲ್ಲ ಅಂತ ಮತ್ತೆ ಹಠ ಹಿಡಿದ್ರು. ಅಷ್ಟೊತ್ತಿಗಾಗಲೇ ಬೆಳಿಗ್ಗೆ ಸಮಯ 11:30 ಕಳೆದೋಗಿತ್ತು. ಇಲ್ಲಿರೋ ಶಾಸಕರನ್ನ ಮಾತನಾಡಿಸದೆ 1 ಇಂಚು ಕದಲಲ್ಲ ಅಂತ ಶಪಥ ಮಾಡ್ತಾರೆ. ಕರ್ಕೊಂಡು ಹೋಗದೆ ವಾಪಸ್ ಆಗಲ್ಲ ಅಂತ ಪಟ್ಟು ಹಿಡಿದು ಅಲ್ಲೇ ಕೂರ್ತಾರೆ. ಪೊಲೀಸರು ಹೊರಗೆ ಕೂರೋಕೆ ಚೇರ್ ವ್ಯವಸ್ಥೆಯನ್ನು ಮಾಡ್ತಾರೆ. Who is in outside, who has already also resigned, spoke to me. He said that they are going to call me, they are going to speak to me, they will meet me. I will wait till they speak. They can't go, I will not leave them. They also can't leave me. DK ಮುಂಬೈ ಡ್ರಾಮಾ ಖತಮ್ ಆಗಿದೆ. ಆದ್ರೆ ಕನಕಪುರದ ಬಂಡೆ ಅಷ್ಟಕ್ಕೆ ಸುಮ್ಮನಿರಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ದೋಸ್ತಿ ಸರ್ಕಾರವನ್ನ ಹೇಗೆ ಪಾರು ಮಾಡ್ತಾರೆ? ಎಲ್ಲ ಮೆಟ್ಟಿ ನಿಂತು ಅತೃಪ್ತರನ್ನ ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರಾ ಬಂಡೆ? DKಶಿಗೆ ರೆಬಲ್ಸ್ ಹಾಕಿದ್ಯಾವ ದಿಗ್ಬಂಧನ? ಆ ರಿಪೋರ್ಟ್ ನಿಮ್ಮ ಮುಂದೆ. ದೋಸ್ತಿ ಸರ್ಕಾರ ಬಚಾವ್ ಮಾಡ್ತಾರ DKಶಿ? ಅತೃಪ್ತರನ್ನ ಹೇಗಾದ್ರೂ ಮನವೊಲಿಸ್ತಾರ ಹಠವಾದಿ? DKಶಿ ಇಟ್ಟ ಹೆಜ್ಜೆ ಬಿಟ್ಟ ಬಾಣ ಗುರಿ ತಪ್ಪಿದ್ದೇ ಇಲ್ಲ. ಅದು ಬಿಜೆಪಿ ಆಪರೇಷನ್ ಕಮಲವನ್ನ ಠುಸ್ ಮಾಡೋದಾಗ್ಲಿ, ಜಿದ್ದಿಗೆ ಬಿದ್ದು ಟೊಂಕ ಕಟ್ಟಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋ ವಿಚಾರವೇ ಆಗ್ಲಿ, ಕನಕಪುರ ಬಂಡೆ ಮುನ್ನುಗ್ಗಿದ್ರೆ ಎಲ್ಲವೂ ಉಡೀಸ್. ಕಿವಿ ಮೇಲೆ ಹೂ ಇಟ್ಕೊಂಡು ರಾಜಕೀಯಕ್ಕೆ ಬಂದಿಲ್ಲ ಅಂತ ಅಬ್ಬರಿಸೋ DKಶಿ IT ED ದಾಳಿಗೂ ಜಗ್ಗದೆ ಬಗ್ಗದೆ ನಿಂತಿದ್ದನ್ನ ಕರ್ನಾಟಕ ಕಂಡಿದೆ. ಕಾಂಗ್ರೆಸ್ನ ಹೆಬ್ಬಂಡೆ DKಶಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿನಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಟ್ರಬಲ್ ಬಂದ್ರೂ DKಶಿ ಬೇಕೇ ಬೇಕು. ಹಾಗಾಗಿ ಟ್ರಬಲ್ ಶೂಟರ್ ಅನ್ನೋ ಹೆಸರೇ DKಶಿಗಿದೆ. ಅದರಲ್ಲೂ ರೆಸಾರ್ಟ್ ರಾಜಕೀಯದಲ್ಲಿ DKಶಿಯನ್ನ ಮೀರಿಸುವ ಪಂಟ್ರಿಲ್ಲ ಬಿಡಿ. ಮಹಾರಾಷ್ಟ್ರ ಕೈ ಶಾಸಕರನ್ನ ರೆಸಾರ್ಟ್ಗೆ ಕರೆಸಿಕೊಂಡು ಅಲ್ಲಿನ ಸರ್ಕಾರವನ್ನ ಬಚಾವ್ ಮಾಡೋದ್ರಿಂದ ಹಿಡಿದು ಗುಜರಾತ್ ಕೈ ಶಾಸಕರ ರಕ್ಷಣೆ ಮಾಡೋವರೆಗೂ DKಶಿ ರೆಸಾರ್ಟ್ ಪಾಲಿಟಿಕ್ಸ್ ಪವರ್ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅಗತ್ಯ ಬಿದ್ರೆ ಬೀದಿಯಲ್ಲಿ ನಿಲ್ಲೋದಿಕ್ಕೂ ಸೈ, ಮುನ್ನುಗ್ಗೋದಿಕ್ಕೂ ಸೈ ಅನ್ನೋ DKಶಿಯ ಒಂದು ಕ್ವಾಲಿಟಿಯ ಇವತ್ತು ಅವರನ್ನ ರಾಜ್ಯ ರಾಜಕೀಯದಲ್ಲಿ ಇಷ್ಟೆತ್ತರಕ್ಕೆ ಬೆಳೆಸಿದೆ. ದೋಸ್ತಿ ಸರ್ಕಾರವನ್ನು ಕಾಪಾಡಿದ್ರಲ್ಲಿ ಮೊದಲಿಗ ಅಂದ್ರೆ ಅದು DKಶಿ. ಬರೋಬ್ಬರಿ 5 ಬಾರಿ ಬಿಜೆಪಿ ಮಾಡಿದ್ದ ಆಪರೇಷನ್ ಅನ್ನ ಠುಸ್ ಮಾಡಿದ್ದು ಕೂಡ ಇದೇ ಕನಕಪುರ ಕಿಂಗ್. ಆದ್ರೆ ಇವತ್ತು ಈ ಹೆಬ್ಬಂಡೆಗೆ ರಾಜಕೀಯದಲ್ಲಿ ಹಿಂದೆಂದೂ ಎದುರಿಸದ ದೊಡ್ಡ ಸವಾಲೆ ಎದುರಾಗಿದೆ. ಆ ಸವಾಲೆ ಈಗ ನಡೆದ ಆಪರೇಷನ್ ಅನ್ನ ಫೇಲ್ ಮಾಡೋದು. ಹೌದು, ಈಗ ಮೊಂಡು ಹಠ ಹಿಡಿದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೂತ ಶಾಸಕರನ್ನ ಕರೆಸಿಕೊಳ್ಳೋ ಜವಾಬ್ದಾರಿಯನ್ನ ಸ್ವತಃ DKಶಿ ಹೆಗಲೇರಿಸಿಕೊಂಡಿದ್ದಾರೆ. ಒಂಟಿ ತೋಳದಂತೆ DKಶಿ ಮುಂಬೈಗೆ ದೌಡಾಯಿಸಿದ್ದಾರೆ. ಎಸ್, ನಿಜ, DKಶಿಗೆ GT ದೇವೇಗೌಡ, ಶಿವಲಿಂಗೇಗೌಡ, ಗುಬ್ಬಿ ಶಾಸಕ ಶ್ರೀನಿವಾಸ್ ಸಾಥ್ ಕೊಟ್ಟಿರಬಹುದು. ಆದ್ರೆ DKಶಿ ಅನ್ನೋ ಜಗಜ್ಜಟ್ಟಿ ಹಠವಾದಿ ಇಲ್ಲದೆ ಹೋಗಿದ್ರೆ ಇವ್ರ್ಯಾರು ಹೋಟೆಲ್ ಎದುರುಗಡೆ ಇಷ್ಟೆಲ್ಲ ಹೈಡ್ರಾಮಾ ಮಾಡೋ ಚಾನ್ಸೇ ಇರಲಿಲ್ಲ. ರಮೇಶ್ DKಶಿ ಪ್ರತಿಷ್ಠೆಯ ಮಹಾಯುದ್ಧ. ಕನಕಪುರ ಬಂಡೆ ಒಂಟಿಯಾಗಿ ಬಿಜೆಪಿ ಕೈಯಲ್ಲಿರೋ ಮಹಾರಾಷ್ಟ್ರದ ಮುಂಬೈಗೆ ಹಾರಿ ಹಠಕ್ಕೆ ಬಿದ್ದು ಕೂತಿದ್ದಾರೆ ಅಂದ್ರೆ ಅದು ಸಣ್ಣ ವಿಷಯವಲ್ಲ. ಹಾಗಾದ್ರೆ DKಶಿ ಈ ಬಾರಿಯೂ ಸಕ್ಸಸ್ ಆಗ್ತಾರ? ಎಂದೂ ಸೋಲದ DKಶಿ ಈ ಬಾರಿಯೂ ಬಿಜೆಪಿ ಪ್ಲಾನ್ ಅನ್ನ ಠುಸ್ ಮಾಡ್ತಾರ?
ಸದ್ಯದ ಸ್ಥಿತಿಯಲ್ಲಂತೂ ಇದು ತುಂಬಾ ಕಷ್ಟ. ಯಾಕಂದ್ರೆ ರಾಜೀನಾಮೆ ಕೊಟ್ಟ ರೆಬೆಲ್ಸ್ ಅಚಲವಾಗಿದ್ದಾರೆ. ಅದರಲ್ಲೂ ರಮೇಶ್ ಜಾರಕಿಹೊಳಿ ತಮ್ಮ ಶತ್ರು ಡಿಕೆಶಿ ವಿರುದ್ಧದ ಈ ಪ್ಲಾನ್ ಫೇಲ್ ಆಗೋದಕ್ಕೆ ಬಿಡೋ ಚಾನ್ಸೇ ಇಲ್ಲ. ಅವರು ನೋಡ್ರಿ ಅವ್ರು ಅದಕ್ಕೆ ಬೇಡ, ಡಿಕೆಶಿ ಬಹಳಷ್ಟು ಹೇಳೋದಿದೆ. ಇದೆಲ್ಲ ಡ್ರಾಮಾ ಮುಗಿದ್ಕೊಂಡ್ಲೆ ಆಮೇಲೆ ಕೊನೆ ಒಂದು ತಾಸನ ಇಡೀ ಮೀಡಿಯಂ ಬರ್ತೀನಿ, ಯಾಕೆ ಇದಾಯ್ತು, ಯಾರಿಂದ ಆಯ್ತು, ಹೇಗಾಯ್ತು ಹೇಳ್ತೇನೆ. ಈಗ ನಾವು ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ. 1 ವರ್ಷದ ಹೋರಾಟ ಇದು ಈಗ ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಹಿಂದೆ ತಿರುಗಿ ನೋಡೋ ಪ್ರಶ್ನೆನೇ ಇಲ್ಲ. ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಗುಟ್ರು. ಹೀಗಾಗಿ ಡಿಕೆಶಿ ಈಗ ಸರ್ಕಾರ ಉಳಿಸೋಕೆ ಟೊಂಕ ಕಟ್ಟಿ ನಿಂತಿರೋದು. ಒಂದು ವೇಳೆ ಡಿಕೆಶಿ ಈಗ ಮಾಡ್ತಿರೋ ಹೋರಾಟದಲ್ಲಿ ಸೋತಿದ್ದೇ ಆದಲ್ಲಿ ಈ ಎಲ್ಲ ರಾಜೀನಾಮೆ ನಾಟಕಕ್ಕೆ ಮೂಲ ಕಾರಣನೇ ಈ ಬಂಡೆ ಅನ್ನೋ ವಿಚಾರ ರಾಜಕೀಯದಲ್ಲಿ ಅವರಿಗೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇದೀಗ ರಮೇಶ್ ಜಾರಕಿಹೊಳಿ ನೇರವಾಗಿ ಬೆರಳು ತೋರಿದ್ದು ಒನ್ ಅಂಡ್ ಓನ್ಲಿ ಬಂಡೆ ಕಡೆ. ಇವತ್ತಿಗೂ ಸಿದ್ದು ನಮ್ ಲೀಡರ್, ಖರ್ಗೆನೂ ನಮ್ ಲೀಡರ್ ಅಂದಿದ್ದಾರೆ. ನಮ್ಮ ಲೀಡರ್ ಆದ ಸಿದ್ದರಾಮಯ್ಯ ಸಾಹೇಬ್ ಈ ಮಟ್ಟಿಗೆ ಇಳಿಬಾರಾಗಿತ್ತು. ಅವ್ರು ಒಳ್ಳೆ ಲೀಡರ್, ಅವ್ರು ಸುಳ್ಳು ಹೇಳಂಗಿಲ್ಲ. ಅವಾಗ ಯಾರು ದಬಾವದ ಮಾಡೋದ ಗೊತ್ತಿಲ್ಲ. ಅವ್ರು ದಯವಿಟ್ಟು ಸಿದ್ದರಾಮಯ್ಯ ಎಲ್ಲೇ ಇದ್ರು ಅವ್ರು ನಮ್ಮ ನಾಯಕರು. ಅವು ಸಿದ್ದರಾಮಯ್ಯ ಖರ್ಗೆ ನಮ್ಮ ನಾಯಕರು. ಯಾವುದೇ ಇಲ್ಲ, ಯಾವುದೇ ಪಕ್ಷ ಇಲ್ಲ, ನಾವು ಪಕ್ಷಕ್ಕೆ ಹೋಗಿಲ್ಲ, ನಾವು ಕಾಂಗ್ರೆಸ್ ಇದ್ದೇವೆ. ಕೇಳಿದ್ರಲ್ಲ ರಮೇಶ್ ಜಾರಕಿಹೊಳಿ ಖಡಕ್ ಮಾತನ್ನ. ಸೊ ಹೀಗಾಗಿ ಟ್ರಬಲ್ ಶೂಟರ್ಗೆ ಈ ಆಪರೇಷನ್ ಸಕ್ಸಸ್ ಆದ್ರೆ ಅವರಿಗೆ ಟ್ರಬಲ್ ಆಗೋ ಚಾನ್ಸ್ ಬಹಳಷ್ಟಿದೆ. ಯಾಕಂದ್ರೆ ಡಿಕೆಶಿ ಪ್ರಯತ್ನ ಯಾವುದು ಈಗ ಫಲ ಕೊಟ್ಟಿಲ್ಲ. 7 ಗಂಟೆ ಅತೃಪ್ತರಿಗಾಗಿ ರೆನೈಸನ್ಸ್ ಹೋಟೆಲ್ ಎದುರು ಬೀದಿಲಿ ಕೂತ್ರು ಡಿಕೆಶಿಗೆ ಅತೃಪ್ತರನ್ನ ಭೇಟಿಯಾಗೋಕೆ ಆಗಿಲ್ಲ. ಬರಿಗೈಲಿ ವಾಪಸ್ ಆಗಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಸೋತಿದ್ದಾರೆ. ಹೀಗಾಗಿ ಡಿಕೆಶಿ ಮುಂದೆ ಯಾವ ಹೆಜ್ಜೆ ಇಡ್ತಾರೆ, ಹೇಗೆ ಸರ್ಕಾರವನ್ನ ಉಳಿಸ್ತಾರೆ ಅನ್ನೋದೇ ಸದ್ಯಕ್ಕೆ ಎದುರಾಗಿರೋ ಪ್ರಶ್ನೆ. ಡಿಕೆಶಿ ಮುಂಬೈ ಡ್ರಾಮಾಗೆ ಸದ್ಯಕ್ಕೆ ತೆರೆ ಬಿದ್ದಿದೆ. ಆದ್ರೆ ರಾಜ್ಯದಲ್ಲಿ ರಾಜೀನಾಮೆ ಹೈಡ್ರಾಮಾ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಹೀಗೆ ಸಾಲು ಸಾಲು ರಾಜೀನಾಮೆ ನಡುವೆ ಕನಕಪುರ ಬಂಡೆ ದೋಸ್ತಿ ಸರ್ಕಾರವನ್ನ ಬಚಾವ್ ಮಾಡೋಕ್ಕಾಗತ್ತಾ? ಟ್ರಬಲ್ ಶೂಟರ್ ಈ ಸವಾಲನ್ನ ಗೆಲ್ತಾರಾ? ಕಾದು ನೋಡಬೇಕು. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.